ಅನಂತಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರೆ, ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ. ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ. ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗಿಬೇಕು ಅಂಥೇಳಿ ಅವ್ರು ಏನದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡೋಕ್ಕೆ ಬರ್ತೈತಿ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರೆ. ಅವರು ಇದನ್ನು ತಾವು ಕ್ಷಮ ಕೇಳಬೇಕಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ. ಹೌದು, ಅವರು ಇದು ಈ ರೀತಿ ಏನು ಮಾಡ್ತಿದ್ದಾರೆ, ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ. ಇದ್ರ ಬಗ್ಗೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಯಾವ ಸೂಕ್ತ ಯಾವುದಿಲ್ಲ ಅಂಥೇಳಿ ಅವ್ರು ಬೇರೆ ಬೇರೆ ರೀತಿಯಿಂದ ವಿಚಾರ ಮಾಡಿ ಎಲ್ಲರೂ ಹಿರಿಯರನ್ನ ಪಕ್ಷದಲ್ಲಿ ದೊಡ್ಡದವ್ರನ್ನ ಅದೇ ರೀತಿ ಜನರ ಸರ್ವೆ ಕೂಡ ಮಾಡಿದ್ದಾರೆ. ಆ ಎಲ್ಲ ರಿಪೋರ್ಟ್ಗಳ ಮೇಲೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಏನಿಲ್ಲ, ಇದು ರಾಜಕಾರಣದ ವಿಷಯ ಸಂಬಂಧ. ಈಗ MP ಎಲೆಕ್ಷನ್ ಅಂತ ಅನ್ಕೋ, ಅದ್ರ ಬಗ್ಗೆ ಎಲ್ಲ ಆ ಕಡೆ ಅಡ್ಡಾಡೋದಿರ್ತೈತಿ. ಅದು ಪ್ರೋಗ್ರಾಮ್ ನಂಗೆ ಅಲ್ಲ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಅನಂತಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರೆ, ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ. ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ. ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗಿಬೇಕು ಅಂಥೇಳಿ ಅವ್ರು ಏನದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡೋಕ್ಕೆ ಬರ್ತೈತಿ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರೆ. ಅವರು ಇದನ್ನು ತಾವು ಕ್ಷಮ ಕೇಳಬೇಕಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ. ಹೌದು, ಅವರು ಇದು ಈ ರೀತಿ ಏನು ಮಾಡ್ತಿದ್ದಾರೆ, ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ. ಇದ್ರ ಬಗ್ಗೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಯಾವ ಸೂಕ್ತ ಯಾವುದಿಲ್ಲ ಅಂಥೇಳಿ ಅವ್ರು ಬೇರೆ ಬೇರೆ ರೀತಿಯಿಂದ ವಿಚಾರ ಮಾಡಿ ಎಲ್ಲರೂ ಹಿರಿಯರನ್ನ ಪಕ್ಷದಲ್ಲಿ ದೊಡ್ಡದವ್ರನ್ನ ಅದೇ ರೀತಿ ಜನರ ಸರ್ವೆ ಕೂಡ ಮಾಡಿದ್ದಾರೆ. ಆ ಎಲ್ಲ ರಿಪೋರ್ಟ್ಗಳ ಮೇಲೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಏನಿಲ್ಲ, ಇದು ರಾಜಕಾರಣದ ವಿಷಯ ಸಂಬಂಧ. ಈಗ MP ಎಲೆಕ್ಷನ್ ಅಂತ ಅನ್ಕೋ, ಅದ್ರ ಬಗ್ಗೆ ಎಲ್ಲ ಆ ಕಡೆ ಅಡ್ಡಾಡೋದಿರ್ತೈತಿ. ಅದು ಪ್ರೋಗ್ರಾಮ್ ನಂಗೆ ಅಲ್ಲ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.